ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ಸೀದ್ಸೋದು ಅಂತ ಗಾಯ್ಸ್ ಒತ್ತದಂದ್ರೆ ಸೀದ್ಸೋದು ಸರಿ ಹುಣಸೆ ಹಣ್ಣು ರಾಡಿ ಗಾಯ್ಸ್ ಅದು ಆ್ಯಕ್ಚುಲಿ ತಿಂದೇ ಇದ್ರೆ ನಮ್ಗೆ ತೃಪ್ತಿನೇ ಆಗಲ್ಲ ಗಾಯ್ಸ್. ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಡಿಸ್ಟರ್ಬ್ ಜಾಸ್ತಿ ಮಾಡ್ತಾರೆ ನಮಗೆ ಮಧ್ಯದಲ್ಲಿ ತಿಂದ್ಬಿಟ್ಟು ಮಲಗಿರೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಂಡಾಳ ಒಗ್ಗರಣೆ ನಮ್ಮ ಪ್ರಜ್ವಲ್ ಅವ್ರು ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ನಾವು ತಿಂದು ತುಂಬ ದಿನ ಆಗಿತ್ತು ಇದನ್ನು. ಇದ್ರ ಜೊತೆ ಬಜ್ಜಿ ಇದ್ರೆ ಇನ್ನೂ ಸಾಕಾಗಿರುತ್ತೆ. ಬೆಳಗ್ಗೆ ಬಜ್ಜಿ ಬೇಡ ಅಂತ ಬಜ್ಜಿ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ತಿಂದೇ ಇದ್ರೆ ನಮ್ಗೆ ತೃಪ್ತಿನೇ ಆಗಲ್ಲ ಗಾಯ್ಸ್. ಮಂಡಾಳ ಒಗ್ಗರಣೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಲ, ಅದು ಬೇಕೇ ಬೇಕು. ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿನನಾದರೂ ಇರಬೇಕು. ಆದರೆ ತಿಂದು ತುಂಬ ದಿವಸ ಆಗಿದ್ದಕ್ಕೆ ಇವತ್ತು ನಾನು ನಮ್ಮಣ್ಣ ಬಯಸಿ ನಾವೇ ಮಾಡ್ಕೋತಾ ಇದ್ದೀವಿ. ಯಾರೂ ಹೆಲ್ಪ್ ಮಾಡಲ್ಲ ಅಂದರು, ಅದಕ್ಕೆ ನಾವೇ ಕಟ್ ಮಾಡ್ಕೊಂಡು ನಾವೇ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯಿತು ತಿಂದ್ಬಿಟ್ಟು ಅಲ್ಲ. ಒಂದು ತಿಂಗಳು, ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ನಾನು ಮೊನ್ನೆ ಊರಿಗೆ ಹೋದಾಗ ಅಮ್ಮ ಮಾಡಿಕೊಟ್ಟಿದ್ರು, ನಾನೇ ಕೇಳಿ ಮಾಡಿಸ್ಕೊಂಡಿದ್ದೆ, ಹಾಗಾಗಿ ನಾನು ತಿಂದಿದ್ದೀನಿ. ನನಗೆ ಶ್ರೀಶೈಲ್ ಅವ್ರು ಮಾಡಿಕೊಟ್ಟಿದ್ರು, ಅವರು ಚೆನ್ನಾಗಿ ಮಾಡ್ತಾರೆ. ಅವ್ರು ನಮ್ಮ ಪಕ್ಕ ಉತ್ತರ ಕರ್ನಾಟಕದ ಮಂದಿ. ಗಿರ್ಮಿಟ್ಟು ಒಂದ್ಸರಿ ಮಾಡ್ಕೋಬೇಕು. ಗಿರ್ಮಿಟ್ಟು ಸಾಯಂಕಾಲ ಮಾಡಬೇಕು. ಸಾಯಂಕಾಲ ಮಾಡಿದ್ರೆ ಗಿರ್ಮಿಟ್ಟು ಗಿರ್ಮಿಟ್ಟಿಗೆ ಬಜ್ಜಿ ಮಾಡಿಕೊಂಡು ಲಾಸ್ಟಲ್ಲಿ ಟೀ ಮಾಡಿಕೊಂಡು ಸಾಕಾಗಿದೆ. ಹೌದು. ಸರಿ, ಅವ್ನು ಕಟ್ ಮಾಡೋಷ್ಟರಲ್ಲಿ ನಾನು ಸ್ನಾನ ಅದು ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ. ನೀನು ಕಟ್ ಮಾಡ್ಬಿಟ್ಟು ನೀನು ಸ್ನಾನ ಮಾಡ್ಕೊಂಬಾ, ಬಂದ್ಬಿಟ್ಟು ಕಂಟಿನ್ಯೂ ಮಾಡೋಣ. ಶೋರ್. ಓಕೆ. ಚಟಪಟ ಮೆಣಸಿನ್ಕಾಯಿ ಹಾಕ್ಬೇಕಾ? ಕೊತ್ತಂಬರಿ ಈಗ ಅಷ್ಟೆಲ್ಲ ಹಾಕ್ತೀವಿ. ಇಲ್ಲಪ್ಪ ಪ್ರಜ್ವಲ್ಲ ಫುಲ್. ನಿಮಗೆ ರಜೆ ಅಂತ ನಾವು ಬಿಟ್ಕೊಡ್ಲಿಲ್ಲ. ನೀವು ಚುರುಮುರಿ ನಿಮಗೆ ಮಂಡಾಳ ಒಗ್ಗರಣೆ ಹೇಳಿದ್ರೆ ಕೆಡಿಸ್ಬಿಡ್ತೀರಾ ಅನ್ನೋ ಒಂದು ಭಯಕ್ಕೆ ನಾವು ಮಾಡ್ತಾ ಇರೋದು. ಆ ಒಂದು ಬೈಕ್ ನಾವು ಮಾಡ್ತಾ ಇದೀವಿ ಅಷ್ಟೇ. ಬನ್ನಿ ಗೈಸ್, ಟೊಮೆಟೊ ಹಾಕೋಣ ನೆಕ್ಸ್ಟು. ಇವಾಗಲೇ ಹಾಕೋದ? ಇಲ್ಲ, ಇದು ಬೇಯಬೇಕು. ಸ್ವಲ್ಪ ಯೆಲ್ಲೋಯಿಶ್ ಗೋಲ್ಡನ್ ಬ್ರೌನ್. ಯಾವುದೋ ಒಂದು ಉಳ್ಳಾಗಡ್ಡಿ ಬೆಂದಿದೆ ಅಂತ ಗೊತ್ತಾದ್ರೆ ಸಾಕು ಅಷ್ಟೇ. ಟ್ರಾನ್ಸ್ಪರೆಂಟ್, ಕೀಪ್ ಇಟ್ ಟ್ರಾನ್ಸ್ಪರೆಂಟ್, ಕೀಪ್ ಇಟ್ ಟ್ರಾನ್ಸ್ಲೂಸೆಂಟ್ ಅಂತಾರಲ್ಲ, ಆ ಥರ ಹೇಳ್ಬೇಕು. ಹೋಟೆಲಿಗೆ ಅಡಿಗೆ ನಾವು ಮಾಡಕ್ ಹೋಗ್ತಾ ಇದೀವಿ ಪ್ರೊಫೆಷನಲ್. ಇಲ್ಲ, ಅದು ಇದು ಮೊದಲೇ ಹಾಕಿಲ್ಲ, ನಡೀತದ. ಅದು ಜಾಸ್ತಿ ಮೆತ್ತಗ ಇದು ಆಗಲ್ಲ, ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಅಂತ ಹೇಳಿ. ಕರಿಬೇವು ಜಾಸ್ತಿ ಇರಬೇಕು, ಕಣ್ಣು ಒಳ್ಳೆಯದು. ಇನ್ನೊಂದು ಸ್ವಲ್ಪ ಹಾಕು. ಸಾಕ? ಸಾಕು. ನಂಗೆ ಮೊದಲೇ ಹುಷಾರಿಲ್ಲ, ಈ ಘಾಟಿಗೆ ಇನ್ನೂ ಡಬಲ್ ಘಾಟಿ ಎಲ್ಲಿ ಬಂದಿದ್ದೇನೆ. ಘಾಟಿ ಬರ್ತದೆ ಈಗ. ನಾನು ಒಗ್ಗರಣೆ ಮಾಡಿದ್ರೆ ಘಾಟಿ ಎಬ್ಸಲ್ಲ, ಅವಳು ಘಾಟಿ ಎಬ್ಸೋಳು. ಶೇಂಗಾ ನೋಡಿ ಏನು ಹೇಳ್ತಿದ ನಿಮ್ಮ ಅಣ್ಣ, ಈ ಘಾಟಿ ಎಬ್ಬಿಸ್ತೈತೆ ಒಗ್ಗರಣೆ ಹಾಕಿದ್ರೆ. ನಿಜಾನೇ ಅದು. ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಅದಕ್ಕೆ ಹಾಕಲ್ಲ. ಶೇಂಗಾ ಈರುಳ್ಳಿಗಿನ ಮೊದಲೇ ಹಾಕ್ಬೇಕಿತ್ತು. ಅವು ಇದು ಆಗ್ತಾವೆ, ಒತ್ತದಂಗೆ ಕ್ರಿಸ್ಪಿ ಆಗಲ್ಲ, ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಅದನ್ನ ಒಗ್ಗರಣೆ ಜಾಸ್ತಿ ಆಗಿತ್ತು, ಅದು ಎಣ್ಣೆ ಜಾಸ್ತಿ ಕಾಯ್ದಿತ್ತು. ಅದಕ್ಕೆ ಕಡಲೆ ಬೀಜ ಜಸ್ಟ್ ಬೇಯಬೇಕಷ್ಟೇ, ಒತ್ತಿದ್ದು ಆಗಬಾರ್ದು ಟೇಸ್ಟ್. ಚಿತ್ರಾನ್ನಕ್ಕಾದ್ರೆ ನಡೀತದೆ ಸ್ವಲ್ಪ ಒತ್ತಿದ್ದು. ಚಿತ್ರಾನ್ನಕ್ಕೆ ಒತ್ತಿಸ್ಕೊಂಡು ತಿನ್ಬೇಕಾ? ಸ್ವಲ್ಪ ಒತ್ತಿದ್ರೆ ನಡೀತದೆ, ಅದ್ರ ಟೇಸ್ಟ್ ಬೇರೆ. ಪೂರ ಒತ್ತಿದ್ರೆ ಮತ್ತೆ ಸೀದ್ಸೋದು ಅಂತ ಗಾಯ್ಸ್. ಒತ್ತದಂದ್ರೆ ಸೀದ್ಸೋದು. ಉತ್ತರ ಕರ್ನಾಟಕದ ಅಡುಗೆ ಮಾಡ್ತಿದ್ದೀವಿ ಅಂದರೆ ಉತ್ತರ ಕರ್ನಾಟಕದ ಭಾಷೆನೇ ಬಳಸ್ಬೇಕು. ಬರ್ದೇರೋ ಏನು ಮಾಡು. ಬ್ರೌನ್ ಆಗಲಿಲ್ಲಲ್ಲ, ಏನು ಈರುಳ್ಳಿ ಬೆಂದಿರ್ತಾವೆ ಅಷ್ಟೇ. ಪಾತ್ರೆ ದೊಡ್ಡದಲ್ಲ, ಬೇಗ ಇನ್ನೊಂದು ಸ್ವಲ್ಪ ಬೇಯಬೇಕಂದ್ರೆ ಅದು ಇಷ್ಟು ಇದನ್ನ ಕ್ಯೂಚ್ಕೋಬೇಕಿದಲ್ಲ. ಕ್ಯೂಚ್ಕೊಂಡಿಂದ ಆದಮೇಲೆ ಅದು ಇವಾಗ ಹುಣಸೆಹಣ್ಣು ನೀರು ಹಾಕ್ತೀವಿ ನೋಡಿ. ಸ್ಪೂನಲ್ಲಿ ಚಿಕ್ಕದಿರೋದ್ರಿಂದ ಸ್ಪೂನ್ ಏನೋ ಮಾಡೋಂಗೆ ಕಾಣ್ತಾನೆ. ಆಲ್ರೆಡಿ ಒಂದು ಸೈಡ್ ಸುಟ್ಬಿಟ್ಟಿದ್ದಾನೆ. ಹಿಂಗೆಲ್ಲ ಮಾಡಿ ನೀರು ಸಿರಿಯದ ಇವೆಲ್ಲ ತೆಗೆದಿಟ್ಕೋಬೇಕು. ನಿಂಬೆಹಣ್ಣು ಹಾಕೋ ಬದಲು ಇದು ಹಾಕ್ಬೋದು ಗಾಯ್ಸ್, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕಿದಾಗ ನೀವು ಟೊಮೆಟೊ ಬಿಟ್ಟರು ನಡೆಯುತ್ತೆ. ಆ್ಯಕ್ಚುಲಿ ಇವಾಗ ನಿಂಬೆಹಣ್ಣು ಇರೋ ರೇಟಿಗೆ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಬಟ್ ಇದು ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಪ್ಯೂರ್ ಅರಿಶಿನ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಕಲರ್ ಜಾಸ್ತಿ ಬಂದ್ಬಿಡುತ್ತೆ. ಆರ್ಗ್ಯಾನಿಕ್ ಅರಿಶಿನ. ಡಿಸ್ಟರ್ಬ್ ಜಾಸ್ತಿ ಮಾಡ್ತಾರೆ ನಮಗೆ ಮಧ್ಯದಲ್ಲಿ. ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಅಡುಗೆ ಎಲ್ಲ ಹಾಳಾಗಬೇಕು ಅಂತಲೇ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾರೆ ನೋಡಿ ಗೈಸ್. ಇವರೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಬರೋದು ನಮಗೆ. ಗೈಸು ಹೇಳ್ತಾರೆ ಅವರು.
ಸೈಡಲ್ಲಿ ಏನೋ ನಂದು ಒಂದು ಇರಲಿ ಸ್ಟವ್ ಹಚ್ಚಂದ್ರೆ ಅಡುಗೆ ಮನೆ ಹತ್ತಿಸ್ತಾಳು. ಸೈಡಲ್ಲಿ ನಂದು ಒಂದು ಇರಲಿ ಅಂತ ಏನೋ ಮಾಡಕ್ಕೆ ಬಂದಿದ್ದಾಳೆ. ಏನಂದಿ ಬಾಯಿಲೆ ಏನಂದಿ? ಮುಂದೆ ನೋಡ್ಕೊಂಡು ಮಾಡ್ದೇನೆ ಆಗುತ್ತೆ ಇದೆಲ್ಲ. ಮುಂದೆ ನೋಡ್ಕೊಂಡಂತೆ ಮಾಡು. ಮುಂದೆ ಕೆಳಗಡೆ ನೋಡೋದು ಬೇಡ ಅಂದ್ರೆ ಪಾತ್ರೆ ನೋಡ್ಬೇಡ, ಇಲ್ಲಿ ನೋಡ್ಬೇಕು. ಮುಂದೆ ಗೋಡೆ ನೋಡ್ಕೊಂಡು ಮಾಡೋದಾ? ಸರಿ, ಇಲ್ಲೊಂದು ಮಿರರ್ ಹಾಕಿಸ್ಬೇಕು ನೀನು. ಹಂಗೆ ಹೇಳ್ಬೇಕು, ಮುಂದೆ ನೋಡ್ಕೊಂಡು ಮಾಡು ಅಂದ್ರೆ. ಇಲ್ಲ ಮುಂದೆ ಯಾರನ್ನ ನಿಲ್ಸು, ಮತ್ತೆ ಎಣ್ಣೆ ಸುರಿತೀನಿ. ಲೇ ಮೊದ್ಲೇ ಕೆಮ್ಮು. ಗಾಣದ ಎಣ್ಣೆ ಅಲ್ಲ, ಏನಾಗಲ್ಲ ಅದು. ಗಾಣದ ಎಣ್ಣೆ ಆಚೆ ಕಡೆ ಪಾಮ್ ಎಣ್ಣೆ ಅಲ್ಲ. ಒಬ್ರಿಗೊಂದು ಸ್ಪೂನ್ ಎಣ್ಣೆ. ಇದ್ರ 4-5 ಜನ ತಿಂತೀವಿ. ಮಕ್ಕಳು ಇದಾರಲ್ಲ, ನನ್ನೇ ಇನ್ನೊಂದ್ಸರಿ ಕನ್ಸಿಡರ್. ಮುಂದೆ ನಿಲ್ಸಿದಾರಲ್ಲ, ನಮ್ಮಿಬ್ಬರನ್ನ ಸೇರಿ ಇನ್ನೊಂದ್ಸರಿ ಅದಕ್ಕೆ ಇಬ್ರು ಸೇರಿ ಒಂದೇ. ಸೋಯಾ ಸಾಸ್ ಅಲ್ಲ ಗೈಸ್, ಇದು ಹುಣಸೆ ಹಣ್ಣು ರಾಡಿ ಗೈಸ್. ಇದು ಆ್ಯಕ್ಚುಲಿ ಹುಣಸೆ ಹಣ್ಣು ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕಂದರೆ ಹುಣಸೆ ಹಣ್ಣು ನೀರು ಹಾಕಿದ್ರೆ ತರಕಾರಿ ಬೇಯಲ್ಲ ಸರಿಯಾಗಿ. ಸಾಕಲ್ಲ? ಇವಾಗ ಸ್ವಲ್ಪ ಬೇಯಿದ್ರೆ ಮುಗಿದೋಯ್ತು ಒಗ್ಗರಣೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ತಿರುಗಿಸ್ಬಿಡೋದು. ಬೇಯಿದ್ರೆ ಅಂದರೆ ಬೇಯಿಸಿದ್ರೆ. ನೋಡಿ ಗೈಸ್, ಮುಂದಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಬಂದಿದ್ದಾರೆ ಸ್ಪರ್ಧಿ. ಗೈಸ್ ಅವ್ರು ಹೇಳೋದೆಲ್ಲ ಸುಳ್ಳು, ಏನೂ ಹೆಲ್ಪ್ ಬೇಡ ನಾವೇ ಮಾಡ್ತೀವಿ ಅಂತ ಇವಾಗ ನನಗೆ ಹಚ್ಚಿದೆ. ಏನಿಲ್ಲ, ಇವಳು ಒಂದು ಸ್ವಲ್ಪ ಪ್ರಜ್ವಲ್ ಕಂಪೇರ್ ಮಾಡಿದ್ರೆ ನೀಟಾಗಿ ಮಾಡ್ತಾಳೆ ಅಂತ ಊಟ ಕೊಟ್ಟಿರೋದು ಈ ಕೆಲಸಕ್ಕೆ. ಸುಮ್ಮನೆ ಅದಿಲ್ಲ ಪ್ರಜ್ವಲ, ಕೆಳಗೆ ಚೆಲ್ಲಿದ್ರೆ ಅದೆಲ್ಲ ನಮಗೆ ರಿಸ್ಕ್. ಯಾವುದೇ ಕೆಲಸ ಮಾಡಿದ್ರು ಪರ್ಫೆಕ್ಟ್ ಇರಬೇಕು. ಅವರಿಬ್ರು ಯಾವುದು ಪರ್ಫೆಕ್ಟ್ ಕೆಲಸ ಮಾಡಲ್ಲ, ಅದಕ್ಕೆ ನಂಗೆ ಕೊಟ್ಟಿದ್ದಾರೆ. ಹಿಂದೆ ನಿಂತು ನೋಡ್ತಾ ಇದ್ಲು, ಅಯ್ಯೋ ಪಾಪ ಅನ್ಸ್ಬಿಟ್ಟು ನಾವು ಕೊಟ್ಟಿದ್ದೀವಿ. ನಾನು ಬೇಡ ಅಂದ್ರು ನಂಗೆ ಮಾಡೋದಕ್ಕೆ ಹಚ್ಚಿದ್ದಾರೆ ಇವರು. ಯಾಕ ಹೇಳೋದಂಗೆ ಕೇಳ್ತೀಯ ನೀ? ನೋಡು, ಹಂಗೆ ನೆನೆಸಿ ಹಿಂಡಿ ಇದು ಕುಯ್ಬೇಕು. ಕೈ ತೊಳ್ಕೊಂಡಿರ್ಬೇಕು ಗೈಸ್, ಅದಕ್ಕಿಂತ ಮುಂಚೆ. ಟೇಸ್ಟ್ ಎಲ್ಲ ಏನಾಗಿರುತ್ತೋ ಗೊತ್ತಿಲ್ಲ. ಪ್ರಜ್ವಲ ಮಾಡಿದ್ದು ಫೈನಲ್ ಮಾಡ್ತಿರೋದು ಭೂಮಿಕಾ. ನಾನು ಇಲ್ಲದೆ ಯಾವ ಕೆಲಸನೂ ಕಂಪ್ಲೀಟ್ ಆಗಲ್ಲ ಗೈಸ್. ಅದಕ್ಕೆ ಗೈಸ್ ಅವಳನ್ನ ಮಂಡಾಳನ್ನ ತೋರಿಸೋಕೆ ಕೂರಿಸಿದ್ದೀವಿ. ಕಲರೇ ಕಡಿಮೆ ಆಯ್ತಲ್ಲ ಇದು. ಎಲ್ಲಿ ಕಲರ್ ಕಡಿಮೆ ಆಯ್ತು? ಇನ್ನೂ ಪೂರ್ತಿ ಕಲ್ತಿಲ್ಲದು. ಕಲಿ ಒಂಚೂರು ಕೈಲಿನ ಕಲಿಸ್ಬಿಡು, ಸುರಿದು ಬಿಡ್ತೀಯನ್ನು. ಸಾಕಲ್ಲ? ಯಾವ ಹಿಟ್ಟಿದು? ಪುಟಾಣಿ ಹಿಟ್ಟು, ಕಡಲೆಪುಟ್ಟು ಪೌಡ್ರ್. ಇದೇನಕ್ಕೆ ಹಾಕ್ತಾರೆ ಅಂದರೆ ಗೈಸ್, ಒಂದು ವೇಳೆ ಇದು ಜಾಸ್ತಿ ಮೆತ್ತಗಾದರೆ ಅಥವಾ ಜಾಸ್ತಿ ಎಣ್ಣೆ ಅನಿಸಿದ್ರೆ ನೀವು ಇದನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಮ್ಯಾಚಪ್ ಮಾಡೋಕೆ ಹಾಕೋದು. ಟೇಸ್ಟು ಚೆನ್ನಾಗಿ ಬರುತ್ತೆ ಗೈಸ್. ಬಟ್ ಮೇನ್ ರೀಸನ್ ಬಂದುಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೇ. ಜಾಸ್ತಿ ಮೆತ್ತಗಾಗಿದ್ದರೆ ಅಥವಾ ಎಣ್ಣೆ ಜಾಸ್ತಿ ಆಗಿದ್ರೆ. ಇವಾಗ ರೆಡಿ ಟು ಈಟ್ ಅದು. ಬೇಡ. ಓಕೆ ಗೈಸ್, ರೆಡಿ ಆಯಿತು, ಸರ್ವ್ ಮಾಡಿದ್ದಾಯಿತು. ಇವಾಗ ನಮ್ಮ ಬ್ರದರು ತಿಂದು ನೋಡ್ತಾರೆ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ. ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆಯಾ? ಓಕೆ ಗಾಯ್ಸ್, ಎಲ್ಲ ಚೆನ್ನಾಗಿದೆ ಅಂತೆ. ತಿನ್ಬೋದು. ನಾವು ತಿಂದು ನೋಡೋಣ ಇವಾಗ. ನೀವು ಫ್ರೀ ಇದ್ದಾಗ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಸಖತ್ತಾಗಿರುತ್ತೆ ನಿಜವಾಗ್ಲೂ. ಯಾಗಿದೆ ಚಿಕ್ಕಪ್ಪ ಮಾಡಿರೋದು? ಸೂಪರ್ ಚೆನ್ನಾಗಾ? ಚೆನ್ನಾಗಿದೆಯಾ ಭೂಮಿಕಾ? ಅಲ್ಲ ಬ್ಯಾಚುಲರ್ಸ್, ನಮ್ದು ಹೆಲ್ಪೇ ಬೇಡ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರಲ್ಲ. ಹೆಲ್ಪ್ ಬೇಡ ಅಂತ ಮಾಡಿದ್ದಾರೆ, ಚೆನ್ನಾಗಿದೆ, ತಿನ್ನೋ ಥರ ಇದೆ. ನಾವೆಲ್ಲ ಬಾಯಿ ಚಪ್ಪಿಸ್ಕೊಂಡು ತಿನ್ನೋ ಥರ ಇದೆ. ಬಾಯಿ ಚಪ್ಪಿಸ್ಕೊಂಡು ಏನಾಗುತ್ತೆ ಅಂತ ತಿಂದ್ಮೇಲೆ ಏನಾಗುತ್ತೆ ಅಂತ ನೋಡು ಅಷ್ಟೇ ಗಾಯ್ಸ್, ಎಲ್ಲ ತಿಂದ್ಮೇಲೆ ಹೀಗೇನೆ ಹೇಳೋದು. ನೋಡಿ, ತಿಂದ್ಬಿಟ್ಟು ಮಲಗಿರೋದು. ಓಕೆ ಗಾಯ್ಸ್, ಹುಷಾರಿಲ್ಲ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ರೆಸ್ಟ್ ಮಾಡಬೇಕು. ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.